ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಅಚ್ಚರಿಯ ಬೆಳವಣಿಗೆ ಆಗ್ತಾ ಇದೆ. ಯಾರು ಸೇವ್ ಆಗ್ತಾರೆ ಅನ್ಕೊಂಡಿದ್ರು ಅವರೇ ಮನೆಗೆ ಹೋಗ್ತಾ ಇದ್ದಾರೆ. ಯಾರು ಹೊರ ಹೋಗ್ತಾರೆ ಅನ್ನೋ ಚರ್ಚೆ ಆಗ್ತಾ ಇತ್ತು, ಅವರೇ ಸೇವ್ ಆಗಿದ್ದಾರೆ. ಈ ಬಾರಿಯ ಬಿಗ್ ಬಾಸ್ ಎಲಿಮಿನೇಷನ್ ನಲ್ಲಿ ಬಿಗ್ ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ. ಯಾರು ಊಹಿಸದ ಸ್ಪರ್ಧಿಗಳನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸಲಾಗಿದೆ. ಇಷ್ಟು ದಿನ ಎಲ್ಲಾ ಸ್ಪರ್ಧಿಗಳು ಸೇವ್ ಆಗಬೇಕು ಅಂತ ಆಟ ಆಡ್ತಾ ಇದ್ರು. ಆದ್ರೆ ಇದೊಂದು ವಾರ ಮಾತ್ರ ಫಿನಾಲೆಗೆ ಹೋಗಬೇಕು ಅಂತಾನೆ ಆಟ ಆಡ್ತಾ ಇದ್ರು. ಯಾಕಂದ್ರೆ ಫಿನಾಲೆಗೆ ಇರೋದು ಜಸ್ಟ್ 7 ದಿನ. ಹೀಗಾಗಿ ಫಿನಾಲೆ ಕನಸು ಬಿಗ್ ಬಾಸ್ ಮನೆಯಲ್ಲಿದ್ದ ಎಲ್ಲ 8 ಮಂದಿಗೂ ಇತ್ತು. ಆದ್ರೆ ಏನ್ ಮಾಡೋದು ಹೇಳಿ, ಫಿನಾಲೆಗೆ ಹೋಗೋದು ಕೇವಲ 6 ಮಂದಿ ಮಾತ್ರ. ಹೀಗಾಗಿ ಇಬ್ಬರನ್ನ ಅನಿವಾರ್ಯವಾಗಿ ಹೊರ ಹಾಕಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಕಳೆದ ವಾರ ಸಿಂಗಲ್ ಎಲಿಮಿನೇಷನ್ ನಡೆದಿತ್ತು. ಸ್ಪಂದನಾ ಮಾತ್ರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ರು. ಹೀಗಾಗಿ ಮುಂದಿನ 100ಕ್ಕೆ 100ರಷ್ಟು ಡಬಲ್ ಎಲಿಮಿನೇಷನ್ ಅನ್ನೋದು ಇಡೀ ಮನೆಗೆ ಗೊತ್ತಾಗಿ ಹೋಗಿತ್ತು. ಹೀಗಾಗಿ ತುಂಬಾ ಜನರಿಗೆ ಟೆನ್ಷನ್ ಶುರುವಾಗಿತ್ತು. ಈ ವಾರ ಯಾರು ಹೊರ ಹೋಗ್ತಾರೋ, ಯಾರು ಸೇವ್ ಆಗ್ತಾರೋ ಅನ್ನೋ ಟೆನ್ಷನ್ ನಲ್ಲೇ ಇದ್ರು. ಕೊನೆಗೂ ಈ ಟೆನ್ಷನ್ಗೆಲ್ಲ ತೆರೆ ಬಿದ್ದಿದೆ. ಅಂತಿಮವಾಗಿ ಇಬ್ರು ಸ್ಪರ್ಧಿಗಳು ಮನೆಗೆ ಹೋಗೋದು ಫೈನಲ್ ಆಗಿದೆ. ಆತ್ಮೀಯರೇ, ಈ ವಾರದಲ್ಲಿ ಮೊದಲ ಸ್ಪರ್ಧಿಯಾಗಿ ಕಾವ್ಯ ಹೊರ ಹೋಗಿದ್ದಾರೆ. ಕಾವ್ಯಗೆ ಫಿನಾಲೆಗೆ ಹೋಗ್ತೀನಿ ಅನ್ನೋ ಭರವಸೆ ಇತ್ತು. ಆದ್ರೆ ಕಾವ್ಯ ತಮ್ಮನಿಗೆ ಫಿನಾಲೆಯಲ್ಲಿ ಕಪ್ ಗೆಲ್ಲೋದು ಕಾವ್ಯಾರೆ ಅನ್ನೋ ಓವರ್ ಕಾನ್ಫಿಡೆನ್ಸ್ ಇತ್ತು. ಇದೇ ವಿಷಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸವಾಲ್ ಕೂಡ ಹಾಕಿದ್ರು. ಓಪನ್ ಚಾಲೆಂಜ್ ಮಾಡ್ತೀನಿ, ಬಿಗ್ ಬಾಸ್ ಫಿನಾಲೆ ದಿನ ಸುದೀಪ್ ಸರ್ ಅವರ ಒಂದು ಕೈಯಲ್ಲಿ ಕಾವ್ಯ ಕೈ ಇದ್ದೇ ಇರುತ್ತೆ ಅಂತ ಬಿಲ್ಡಪ್ ಕೊಟ್ಟಿದ್ರು. ಆದ್ರೆ ಈತ ಬಿಗ್ ಬಾಸ್ ಮನೆಗೆ ಬಂದಿದ್ರಿಂದಲೇ ಕಾವ್ಯಗೆ ನೆಗೆಟಿವ್ ಆಗೋಯ್ತು ಅನ್ನೋದು ಲೇಟ್ ಆಗಿ ಅರ್ಥ ಆಯ್ತು ಬಿಡಿ. ಒಂದು ವಾರದಿಂದ ಕಾವ್ಯ ಆಟದ ಶೈಲಿಯೇ ಬದಲಾಗಿದೆ. ಮಾತಾಡ್ಸೋದಿಕ್ಕೆ ಗಿಲ್ಲಿ ಬೇಡ, ಗಿಲ್ಲಿ ಸ್ನೇಹವೂ ಬೇಡ. ಸುದೀಪ್ ಸರ್ ತುಂಬಾ ಬುದ್ಧಿ ಹೇಳಿದ್ದಾರೆ. ಹೀಗಾಗಿ ಈ ಸಲುಗೆಗೆಲ್ಲ ಒಂದು ಬ್ರೇಕ್ ಹಾಕ್ತೀನಿ ಅಂತ ದೂರ ಆಗಿದ್ದಾರೆ. ಆದ್ರೆ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡುವಾಗ ಮತ್ತದೇ ಗಿಲ್ಲಿ ಬೇಕು. ಕಾವ್ಯ ಗೆಲ್ಲಬೇಕು ಅಂದಾಗಲೆಲ್ಲ ಗಿಲ್ಲಿ ಬೇಕು, ಬೇರೆ ಟೈಮ್ನಲ್ಲಿ ಗಿಲ್ಲಿ ಬೇಡ. ಇದನ್ನೆಲ್ಲ ನೋಡ್ತಿದ್ರೆ ಬಿಗ್ ಬಾಸ್ ನೋಡೋ ವೀಕ್ಷಕರು ಏನ್ ಅನ್ಕೋಬೇಕು ಹೇಳಿ? ಕಾವ್ಯ ಬಗ್ಗೆ ಯಾವ ಒಪಿನಿಯನ್ ಕ್ರಿಯೇಟ್ ಆಗುತ್ತೆ ಹೇಳಿ? ಈ ವಿಷಯವನ್ನೇ ಕಾವ್ಯ ಮರೆತು ಬಿಟ್ರು. ಈ ವಾರ ಕಾವ್ಯ ವಿಷಯವಾಗಿ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿದೆ. ಅಲ್ಲದೆ ಮೊದಲಿನಿಂದಲೂ ತುಂಬಾ ಮಂದಿ ಕಾವ್ಯ ಬಗ್ಗೆ ಬೇಸರ ವ್ಯಕ್ತಪಡಿಸ್ತಾನೆ ಇದ್ರು. ಗಿಲ್ಲಿಯನ್ನ ಮುಂದಿಟ್ಕೊಂಡು ಕಾವ್ಯ ಆಟ ಆಡ್ತಿದ್ದಾಳೆ. ಗಿಲ್ಲಿ ಇಲ್ಲ ಅಂದ್ರೆ ಕಾವ್ಯ ಏನೂ ಇಲ್ಲ. ಎಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣನೇ ಗಿಲ್ಲಿ ಅಂತ ಆರೋಪ ಮಾಡ್ತಾ ಇದ್ರು. ಈ ಮಾತನ್ನ ಬಿಗ್ ಬಾಸ್ ನೋಡೋ ವೀಕ್ಷಕರು ಮಾತ್ರ ಅಲ್ಲ, ಬಿಗ್ ಬಾಸ್ ಮನೆಯಲ್ಲಿರೋ ಬಹುತೇಕರು ಆರೋಪ ಮಾಡಿದ್ರು. ಅಲ್ಲದೆ ಗಿಲ್ಲಿ ಕೂಡ ಒಂದು ಮಾತು ಹೇಳಿದ್ರು, ಕಾವ್ಯರನ್ನ ಫಿನಾಲೆಗೆ ಕರ್ಕೊಂಡು ಹೋಗ್ತೀನಿ ಅಂತ. ಗಿಲ್ಲಿ ಆಡಿದ ಮಾತು ನಿಜಕ್ಕೂ ಸರಿಯಲ್ಲ. ಗಿಲ್ಲಿ ಇನ್ನೊಬ್ಬರನ್ನ ಹೇಗ್ ಫಿನಾಲೆಗೆ ಕರ್ಕೊಂಡು ಹೋಗ್ತಾರೆ? ಈ ಎಲ್ಲಾ ಬೆಳವಣಿಗೆ ಕಾವ್ಯಗೆ ಹೊಡೆತ ಕೊಟ್ಟಿದೆ. ಫಿನಾಲೆ ಕನಸು ಕಾಣ್ತಾ ಇದ್ದ ಕಾವ್ಯ ಬಿಗ್ ಬಾಸ್ ಮುಗಿಯೋದಕ್ಕೆ 1 ವಾರ ಇರುವಾಗ ಯಾರು ಹೊರ ಹೋಗಿದ್ದಾರೆ? ಇದರ ಜೊತೆಗೆ ಇನ್ನೊಂದು ಶಾಕಿಂಗ್ ವಿಷಯ ಅಂದ್ರೆ ಕಾವ್ಯ ಜೊತೆ 2ನೇ ಸ್ಪರ್ಧಿಯಾಗಿ ರಕ್ಷಿತಾ ಹೊರ ಹೋಗ್ತಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಇವತ್ತಿನ ಪ್ರೋಮೋದಲ್ಲಿ ರಕ್ಷಿತಾಗೆ ಸುದೀಪ್ ಸಿಕ್ಕಾಪಟ್ಟೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ರಕ್ಷಿತಾ ಮಾಡ್ತಾ ಇದ್ದ ಕಿರಿಕಿರಿ ಬಗ್ಗೆ ಸರಿಯಾಗಿ ಚಳಿ ಬಿಡಿಸಿದ್ದಾರೆ. ಇತ್ತೀಚೆಗೆ ರಕ್ಷಿತಾ ತುಂಬಾನೇ ಚೈಲ್ಡಿಶ್ ಆಗಿ ಆಟ ಆಡ್ತಾ ಇದ್ರು. ಇನ್ನೊಬ್ಬರ ಮಾತಿಗೆ ಬೆಲೆ ಕೊಡಲ್ಲ, ಇನ್ನೊಬ್ರು ಮಾತನಾಡುವಾಗ ಅದಕ್ಕೆ ರೆಸ್ಪೆಕ್ಟ್ ಮಾಡಲ್ಲ. ತನ್ನ ಬಳಿಯೇ 100 ತಪ್ಪಿದ್ರು ಇನ್ನೊಬ್ಬರ ತಪ್ಪು ತೋರಿಸೋದಿಕ್ಕೆ ಹೋಗೋದು. ಬಹುಶಃ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಒಬ್ಬ ಹೆಣ್ಣುಮಗಳನ್ನ ಇಷ್ಟಪಟ್ಟಿದ್ದು ಅಂದ್ರೆ ಅದು ಅಶ್ವಿನಿಗೆ ಮದುವೆಯಾಗಿ ಮಗು ಇದ್ದಾರೆ ಅನ್ನೋ ಕಾರಣಕ್ಕೆ ಅನ್ಸುತ್ತೆ. ಹಾಗೆ ಮಲ್ಲಮ್ಮರನ್ನ ಇಷ್ಟಪಟ್ಟಿದ್ರು. ಇದನ್ನ ಬಿಟ್ರೆ ಬೇರೆ ಯಾವ ಹೆಣ್ಣುಮಕ್ಕಳನ್ನು ಇಷ್ಟಪಟ್ಟಿಲ್ಲ. ಹುಡುಗಿರ ಜೊತೆಯಂತೂ ಕ್ಲೋಸ್ ಆಗಿ ಕೂತು ಮಾತನಾಡಿದ್ದೇ ಇಲ್ಲ. ಯಾವಾಗ್ಲೂ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡ್ತಾ ಇದ್ರೆ ವಿನಃ ಒಬ್ಬರ ಜೊತೆಗೂ ಒಂದೇ ಒಂದು ದಿನ ಕ್ಲೋಸ್ ಆಗ್ಲಿಲ್ಲ. ಡೇ 1 ನೋಡಿ ರಕ್ಷಿತಾ ಹೆಚ್ಚು ಇದ್ದಿದ್ದು ಗಂಡ್ಮಕ್ಳ ಜೊತೆಗೆ. ಮೊದಲು ಧ್ರುವಂತ್, ಆಮೇಲೆ ಚಂದ್ರಪ್ರಭಾ, ಬಳಿಕ ಮಾಳು, ಈಗ ರಘು ಹಾಗೂ ಗಿಲ್ಲಿ. ಹೆಣ್ಮಕ್ಳ ಜೊತೆ ರಕ್ಷಿತಾ ಕ್ಲೋಸ್ ಆಗ್ಲಿಲ್ಲ. ರಕ್ಷಿತಾ ಅವರ ಆಟದ ಶೈಲಿ ನೋಡಿದ್ರೆ
ಹೆಣ್ಮಕ್ಳು ನಾಮಿನೇಟ್ ಆಗಿ ಹೋದ್ರೆ ನನಗೆ ಪ್ಲಸ್ ಆಗೋದು ಅನ್ನೋದು ತಲೆಯಲ್ಲಿ ಓಡಾಡ್ತಿರುವಂತೆ ಕಾಣ್ತಾ ಇದೆ. ಆದ್ರೆ ಯಾವುದನ್ನು ಬಾಯಿ ಬಿಟ್ಟು ಹೇಳದೆ ಮುಗ್ಧೆ ರೀತಿ ಆಟ ಆಡ್ತಿದ್ದಾರೆ. ಆದ್ರೆ ಈ ಮುಖವಾಡದ ಆಟ ಎಷ್ಟು ದಿನ ಉಳಿಯುತ್ತೆ ಹೇಳಿ. ಹೀಗಾಗಿಯೇ ಈ ವಾರ ಕಿಚ್ಚ ಸುದೀಪ್ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದು ಬಿಗ್ ಬಾಸ್ ಮನೆಯಲ್ಲಿರೋ ಇತರೆ ಸ್ಪರ್ಧಿಗಳಿಗೆ ರಕ್ಷಿತಾ ಮಾಡ್ತಾ ಇರೋ ಕಿರಿಕಿರಿ ಬಗ್ಗೆ ಚಳಿ ಬಿಡಿಸಿರೋದು. ಹಾಗೆ ಮತ್ತೊಂದು ಮಾತು ಹೇಳಿದ್ದಾರೆ, ಬಿಗ್ ಬಾಸ್ ಮನೆ ಅನ್ನೋದು ಯಾರಪ್ಪನ ಸ್ವತ್ತು ಅಲ್ಲ ಅಂತ. ರಕ್ಷಿತಾ ಯಾವಾಗ್ಲೂ ಗಿಲ್ಲಿ ಹಾಗೂ ರಘುರಿಂದ ಎಲ್ಲರನ್ನ ದೂರ ಇಡೋದಕ್ಕೆ ನೋಡ್ತಾ ಇದ್ರು. ಬೀನ್ ಬ್ಯಾಗ್ ಎತ್ಕೊಂಡು ನಮಗೆ ಪ್ರೈವೇಸಿ ಬೇಕು ಅನ್ನೋದು ಇದೆಲ್ಲ ತುಂಬಾನೇ ಚೈಲ್ಡಿಶ್ ಅನ್ನಿಸ್ತಾ ಇತ್ತು. ನಿಜ ಹೇಳಬೇಕು ಅಂದ್ರೆ ಬಿಗ್ ಬಾಸ್ ಶುರುವಾದ ಮೊದಲಲ್ಲಿ ರಕ್ಷಿತಾ ಬಿಗ್ ಬಾಸ್ ಗೆಲ್ಲಬೇಕು ಅನ್ನಿಸ್ತಿತ್ತು. ರಕ್ಷಿತಾಗೆ ಎಷ್ಟೊಂದು ಅಭಿಮಾನಿಗಳು ಹುಟ್ಕೊಂಡಿದ್ರು. ಆದ್ರೆ ಈಗ ರಕ್ಷಿತಾ ಮಾಡ್ತಾ ಇರೋ ಬಿಹೇವಿಯರ್ ನೋಡ್ತಿದ್ರೆ ಬಿಗ್ ಬಾಸ್ ಗೆಲ್ಲೋದಿರಲಿ ಫಿನಾಲೆಗೆ ಹೋಗೋದು ಕಷ್ಟ ಅನ್ನಿಸ್ತಾ ಇದೆ. ಈಗ ಹರಿದಾಡ್ತಾ ಇರೋ ಮಾಹಿತಿಯೂ ಇದೇ ರೀತಿ ಬರ್ತಿದೆ. ಈ ವಾರ ಕಾವ್ಯ ಹೊರ ಹೋಗೋದು ಫಿಕ್ಸ್ ಆಗಿದೆ. ಇವ್ರ ಜೊತೆ ಧ್ರುವಂತ್ ಹಾಗೂ ರಕ್ಷಿತಾ ಡೇಂಜರ್ ಝೋನ್ ಅಲ್ಲಿ ನಿಂತಿದ್ದಾರೆ. ಧ್ರುವಂತ್ ಹಾಗೂ ರಕ್ಷಿತಾ ಇವರಿಬ್ಬರಲ್ಲಿ ಒಬ್ರು ಹೊರ ಹೋಗಲಿದ್ದಾರಂತೆ. ಆತ್ಮೀಯರೇ, ನಿಮ್ಮ ಪ್ರಕಾರ ಯಾರು ಹೊರ ಹೋಗಬೇಕು, ಯಾರು ಸೇವ್ ಆಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.